ನಮಸ್ಕಾರ ವೀಕ್ಷಕರೇ, ಎಸ್ಕೆ ಸುದ್ದಿ 9 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಯಾದಗಿರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ರೂಪ ತಾಳಿದೆ. ಬೇಸಿಗೆ ಪೂರ್ಣವಾಗಿ ಆರಂಭವಾಗುವುದಕ್ಕೂ ಮುನ್ನವೇ ಜನರು ಹನಿ ಹನಿ ನೀರಿಗಾಗಿ ಹಾಹಾಕಾರ ನಡೆಸುತ್ತಿದ್ದಾರೆ. ಸುರಪುರ ತಾಲೂಕಿನ ಲಿಂಗದಹಳ್ಳಿ ಎಸ್ಎಚ್ ಗ್ರಾಮದಲ್ಲಿ ಜನರ ಸಂಕಷ್ಟ ಹೇಳತೀರದಂತಾಗಿದೆ. ಕುಡಿಯುವ ನೀರಿಗಾಗಿ ಹಾಹಾಕಾರ, ಅಧಿಕಾರಿಗಳು ಡೋಂಟ್ ಕೇರ್. ಯಾದಗಿರಿ ಸುದ್ದಿ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯುವ ಹನಿ ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇಂಥದ್ದೊಂದು ಪರಿಸ್ಥಿತಿ ಗಿರಿ ಜಿಲ್ಲೆಗೂ ಒಕ್ಕರಿಸಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಲಿಂಗದಳ್ಳಿ ಎಸ್ಎಚ್ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಇಷ್ಟಾದರೂ ಸ್ಥಳಕ್ಕೆ ಭೇಟಿ ನೀಡದ ಅಧಿಕಾರಿಗಳ ಈ ನಡೆಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ನಮ್ಮ ಗ್ರಾಮವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಬೋರ್ವೆಲ್ ಕೆಟ್ಟು ಸತತ 1 ತಿಂಗಳಾದರೂ ಕೂಡ ಇಲ್ಲಿಯವರೆಗೆ ರಿಪೇರಿ ಮಾಡದೆ ದಿನನಿತ್ಯ ಕುಂಟು ನೆಪಗಳನ್ನು ಹೇಳುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ದೂರಕ್ಕೆ ಸಾಗಿ ಖಾಸಗಿ ವ್ಯಕ್ತಿಯ ಜಮೀನಿನ ಪಂಪ್ಸೆಟ್ನಿಂದ ಕುಡಿಯಲು ಮತ್ತು ದಿನನಿತ್ಯದ ಉಪಯೋಗಕ್ಕೆ ದನಕರುಗಳಿಗೆ ಸೈಕಲ್ ಮೋಟಾರ್ಗಳು ಮೂಲಕ ನೀರು ತರಲಾಗುತ್ತಿದೆ. ಅದರಲ್ಲಿ ಅಂಗವಿಕಲರು 1 ಕಿಲೋಮೀಟರ್ನಿಂದ ಕೈಯಲ್ಲಿ ಕೋಲು ಹಿಡಿದುಕೊಂಡು ನೀರು ತರುವ ದೃಶ್ಯ ನೋಡಿದರಂತೂ ಮನ ಕಲಕುವಂತಿದೆ. ಇಳಿ ವಯಸ್ಸಿನ ಅಜ್ಜಿ ತಲೆ ಮೇಲೆ ಹಾಗೂ ಸೊಂಟದಲ್ಲಿ ಮೇಲೆ ಕೂಡ ಹೊತ್ತುಕೊಂಡು ಬರುತ್ತಿರುವುದು ಅಧಿಕಾರಿ ವರ್ಗದವರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಬೇಕು. ಇಲ್ಲವಾದರೆ ಗ್ರಾಮಸ್ಥರೆಲ್ಲರೂ ಸೇರಿ ಶಾಸಕರ ಮನೆ ಮುಂದೆ ಖಾಲಿ ಕೊಡಗಳನ್ನು ಹಿಡಿದು ಧರಣಿ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಅದು ಬೇರೆ ಹೊಲದವರು ನೀರು ಕೊಟ್ಟಾರಪ್ಪ ಯಪ್ಪ, ಅವರು ಹೊಲಕ್ಕ ನೀರು ತಗೊಳ್ಳೋರು ಅದನ್ನ ಹೊಲ ಬಂದ್ ಮಾಡ್ಕೊಂಡ್ಗೇಸಿ ನಮಗೆ ಪುಣ್ಯ ಮಾಡ್ಯಾನ ಹೆಂಗನ. ಇಲ್ಲಂದ್ರೆ ನಮ್ಮ ಊರಾಗ ಭಾಳ ಪರಿಚಯ ಆಗ್ಯದ ಯಪ್ಪ ನೀರಿಂದು. ಮುದುಕರು ದನ ಕರ ಭಾಳ ಕಷ್ಟ ಬಿಟ್ಟಿವಿ. ಈಗ ಇವ್ರೇನಂತಾರೆ ಪಂಚಾಯತಿ ಅವರೆಲ್ಲ ನೀರು ಮಾಡಿ ಕೊಟ್ಟಿಲ್ಲ ಏನು? ಎಲ್ಲ ಮಾಡಿ ಕೊಡ್ತಾರ. ಅದು ಬೋರ್ 3 ದಿನ ಕಮ್ಮಿ ಕೊಡ್ತಾರ. ಒಂದ್ ದಿವಸ ಹೇಳಿದ್ರೆ ಬಂದ್ರೆ ಬೇರೆ ಕಳಿಸಿ ನೀರಿಂದ ತಂದಿ ಯಾ ಟ್ಯಾಂಕರ್ ಇಲ್ಲ ಪೀಕರ್ ಇಲ್ಲ. ಇವು ಹೊಲ ಇದ್ದದಕ್ ಚಲೋ ಇದ್ರಿ, ಬೋರ್ ಇದ್ದದಕ್ ಬೋರ್ ಪುನಾತ್ ಮುಂದು ಹೆಂಗನ ಬೋರ್ ಹಾಕ್ಸ್ಯಾನ ನೀರ್ ಕೊಡ್ತಾನ ನಮಗ. ಇದು ಬಿಟ್ರೆ ಆಯ್ತ್ರಿ, ತಿಂಗಳಾದ್ರ ಏನು ಮಾಡ್ಲೆ ಮಂಜು. ನನ್ನ ಹೆಸರು ಮಲ್ಲಮ್ಮನಪ್ಪ. ಇದಾಗಿತ್ತು ಈ ಕ್ಷಣದ ಎಸ್ಕೆ ಸುದ್ದಿ 9 ಕನ್ನಡ ನ್ಯೂಸ್. ನಮಸ್ಕಾರ.